ಕರ್ನಾಟಕ ಬಂದ್ 13ನೇ ತಾರೀಕು ಕರ್ನಾಟಕ ಬಂದ್ 13ನೇ ತಾರೀಕು ಕರ್ನಾಟಕ ಬಂದ್ 13ನೇ ತಾರೀಕು ಕರ್ನಾಟಕ ಬಂದ್ 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 ಕರ್ನಾಟಕ ಬಂದ್ 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 ಕರ್ನಾಟಕ ಬಂದ್ 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 ಕರ್ನಾಟಕ ಬಂದ್ ಹಾವೇರಿಗಾಗಿ 13ನೇ ತಾರೀಕು 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 ಆಗಲೇಬೇಕು 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 ಕನ್ನಡ ಚಳವಳಿ ವಾಟರ್ ಪಕ್ಷಕ್ಕೆ ಸಾಹೇಬ್ರ ಹೋರಾಟ. ನಮಗೆ ಹುಚ್ಚಿದೆ, ಕನ್ನಡದ ಹುಚ್ಚಿದೆ ನಮಗೆ. ಸುಮಾರು ದಶಕಗಳಿಂದ ನೂರಾರು ಬಂದ್ಗಳನ್ನು ಮಾಡಿದ್ದೇವೆ. ಇವತ್ತೇ ಬಂದೇನಲ್ಲ, ನೂರಾರು ಬಂದ್ಗಳನ್ನು ನಾವು ಮಾಡಿದ್ದೇವೆ. ಒಂದು ಸಮಗ್ರ ಕನ್ನಡಿಗರಿಗಾಗಿ ಅಖಂಡ ಕರ್ನಾಟಕ ಬಂದ್ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್, ಶಾಂತಿಯುತವಾದ ಬಂದ್. ನಾನು ರಾಜ್ಯದ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದು ಯಾರ ವಿರುದ್ಧವೂ ಅಲ್ಲ, ಸಮಗ್ರ ಕನ್ನಡಿಗರ ಬಂದ್. ಈ ಬಂದ್ಗೆ ಯಾರು ನೀವು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಶಾಂತಿಯುತವಾದಂಥ ಕರ್ನಾಟಕ ಬಂದ್ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥದ್ದು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಭಾರಿ ಮೆರವಣಿಗೆ. ಒಂದು ಚೂರು ನೋವಾಗೋದಿಲ್ಲ. ಪೊಲೀಸ್ನವರು ತಲೆ ಕೆಡಿಸ್ಕೊಳ್ಬೇಡಿ, ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಮಂತ್ರಿ ಮಂಡಳಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಗಂಭೀರವಾಗಿರಿ, ಏನೂ ಆಗಲ್ಲ. ಇದು ನಾಡಿಗೆ ಶಕ್ತಿ ತರುತ್ತೆ, ರಾಜ್ಯಕ್ಕೆ ಶಕ್ತಿ ತರುತ್ತೆ, ಸರ್ಕಾರಕ್ಕೆ ಶಕ್ತಿ ತರುತ್ತೆ. ಆದ್ದರಿಂದ ಬಂದ್ ಸಂಪೂರ್ಣ ಬಂದ್ ಮಾಡಬೇಡಿ ಅಂತ ಹೇಳಲೇಬೇಡಿ. ನೀವು ಅದು ಹೇಳೋದ್ರಿಂದ ಒಳ್ಳೆಯದಲ್ಲ. ಬಂದ್ ಮಾಡೋದ್ರಿಂದ ಶಕ್ತಿ ಬರುತ್ತೆ ಮತ್ತು ಸಮಗ್ರ ಕನ್ನಡಿಗರಿಗೆ ಒಂದು ಅದ್ಭುತವಾದಂಥ ಸಂದೇಶ ಹೋಗುತ್ತೆ. ಕನ್ನಡ ಒಕ್ಕೂಟ ಬಂದ್ ಮಾಡಿರೋದು ಬರೀ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತಲ್ಲ, ಬಂದ್ ಮಾಡಿರೋದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತೀವ್ರವಾಗಿ ವಿರೋಧಿಸ್ತೇವೆ. ಒಂದು, ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. 2, ಮೇಕೆದಾಟು ಯೋಜನೆ ನೀವೇ ಪಾದಯಾತ್ರೆ ಮಾಡಿದ್ರಿ ಶಿವಕುಮಾರ್, ನಿಮಗೆ ಹೇಳ್ತಾ ಇದ್ದೀವಿ, ಮಾಡಲ್ವಾ? ಬೇಡವಾ ನಿಮಗೆ? ಮೇಕೆದಾಟು ಬಗ್ಗೆ ನಾವು ಮಾತಾಡಬೇಡವಾ? ಅದೇ ನೀವು ಪಾದಯಾತ್ರೆ ಮಾಡಬಾರ್ದು, ನಾವ್ಯಾಕೆ ಮಾತಾಡಬಾರ್ದು? ನಾನು ತಮಗೆ ಕಳಕಳಿಯಿಂದ ಹೇಳ್ತೀನಿ, ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಕನ್ನಡ, ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಕನ್ನಡ. ಹೊಸದಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ನಿಮಗೆ ಓಟ್ ಕೊಟ್ಟಿರ್ಬೋದು ಕನ್ನಡಿಗರ ಪರವಾಗಿ, ನನಗೆ ಇಡೀ ಕನ್ನಡಿಗರ ಉಸಿರೇ ನನಗೆ ಕೊಟ್ಟಿದ್ದಾರೆ. ಆ ಉಸಿರಿನಿಂದಲೇ ನಾನು ಉಸಿರಾಡ್ತಾ ಇರೋದು. ಮಹದಾಯಿ ಮಾಡಬೇಡವಾ? ಬರೀ ಮೈಸೂರೇ ನಾವು? ಮೇಕೆದಾಟು ಆದ್ರೂ ಆಗೋಯ್ತಾ? ಕಾವೇರಿ ಆಗೋಯ್ತಾ? ಮಹದಾಯಿ ಬಗ್ಗೆ ಮಾತಾಡಬೇಡವಾ? ಉತ್ತರ ಕರ್ನಾಟಕ ಮಹದಾಯಿ ಬಗ್ಗೆ ನಾವು ಮಾತಾಡಲಿಲ್ಲ ಅಂತಂದರೆ ಹೆಂಗೆ ಅದು ಕರ್ನಾಟಕ ಆಗುತ್ತೆ? ಮಾತಾಡಲೇಬೇಕು.
ಮಹದಾಯಿ, ಕಳಸಾ-ಬಂಡೂರಿ. ಬೆಳಗಾವಿ ಇದೆಲ್ಲಿದೆ? ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲದಲ್ಲಿ ಬೆಳಗಾವಿ ಇದೆ. ಬೆಳಗಾವಿ ನಗರ ಮಹಾಪಾಲಿಕೆ ಬಿಜೆಪಿ ಸದಸ್ಯರು, ಕನ್ನಡದ ಮೇಯರು. ಅಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಿರ್ಣಯ ಮಾಡಿ ಅಂತ ಹೇಳಿ ಸುಮಾರು 4 ತಿಂಗಳಿಂದ ಕನ್ನಡಿಗರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದಾಗಬೇಕು ತಾನೆ ಶಿವಕುಮಾರ್ ಅವರೇ? 4 ತಿಂಗಳು ನಿಮ್ಮ ಸರ್ಕಾರ ಕರ್ನಾಟಕದ ಗಂಡು ಬಂದ ಭೂಮಿ, ಕರ್ನಾಟಕಕ್ಕಂತ ಬೆಳಗಾವಿ ಮಹಾನಗರ ಪಾಲಿಕೆ 4 ತಿಂಗಳಿಂದ ಸೂಪರ್ ಸೀಡ್ ಮಾಡಬೇಕಾಗಿತ್ತು. ಸೂಪರ್ ಸೀಡ್ ಮಾಡಲಿಲ್ಲ. MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಮಾಡಬೇಕು. ಗಡಿನಾಡು ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಾವು ಬರೀ ಮೈಸೂರಲ್ಲ, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಆಲಮಟ್ಟಿ ಜಲಾಶಯ ನಾವೇನು ಕಾವೇರಿ ಕೇಳ್ತಾ ಇದ್ದೀವಿ, ಅಲ್ಲಿ ಆಲಮಟ್ಟಿ ಜಲಾಶಯ ಸಂಪೂರ್ಣವಾಗಿ ಏರಿಸಬೇಕು. ಇದು ನೀರು ನಿಲ್ಲೋದಕ್ಕೆ ಆಲಮಟ್ಟಿ ಜಲಾಶಯ ಏರಿಸಬೇಕು. ಕನ್ನಡದಲ್ಲಿ ನಾಮಫಲಕ, ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳು ಬಹಿಷ್ಕಾರ ಆಗಲೇಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡ. ಹೌದ್ ತಾನೆ? ಉಪನಗರ ಬೇಡ ತಾನೆ? ಅದೆಳ್ಳಬಾರ್ದ? ಅದಕ್ಕೂ ಬಂದ್. ಬಿಡದಿ ಉಪನಗರ ಬೇಡ ಅಂತೇಳಿ ಅದಕ್ಕೂ ಕರ್ನಾಟಕ ಬಂದ್. ಆನೇಕಲ್ ಬಿಡದಿ ಜಮೀನ್ ಸರ್ಕಾರ ಪಡಿಬಾರ್ದು, ಅದಕ್ಕೂ ಬಂದ್. ಕನ್ನಡ ಶಾಲೆಗಳಿಗೆ ಅಂದ್ರೆ ಗಡಿನಾಡು ಕನ್ನಡ ಶಾಲೆಗಳು ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಮಡಕ್ಸಿರ, ತಾಳ್ವಾಡಿ, ಹೊಸೂರು, ನಮ್ಮ ರಾಜ್ಯವರೆಗಿರ್ತಕ್ಕಂಥ ಕೋಟಿ ಕೋಟಿ ಕನ್ನಡಿಗರಿಗೆ ಕನಿಷ್ಠ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಶಾಲಾ ಕಾಲೇಜುಗಳನ್ನು ತೆಗೆಯೋದಕ್ಕೆ, ಕನ್ನಡ ಸಂಘ ನಡೆಸೋದಕ್ಕೆ ನಾವು ಅನುದಾನ ಇಡಲೇಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಉದ್ಯೋಗ ತುಂಬಲೇಬೇಕು. ಬಹಳ ಪ್ರಮುಖವಾಗಿ ಪೊಲೀಸರನ್ನು ಅವರವರ ಜಿಲ್ಲೆಗೆ ವರ್ಗಾವಣೆ ಮಾಡಿ ICSE, CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಉಳಿಸಲೇಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬೆಂಬಲ. ಇದು ಸಮಗ್ರ ಕನ್ನಡಿಗರ ಬಂದ್. ಬರೀ ತಮಿಳುನಾಡಿಗೆ ನೀರು ಬಿಡೋದು ಒಂದೇ ಅಲ್ಲ. ಈ ಬಂದ್ 13ನೇ ತಾರೀಕು ಶಾಂತಿಯುತವಾದ ಬಂದ್. ಕರ್ನಾಟಕದ ಜನರನ್ನ ಹೇಳ್ತಾ ಇದ್ದೀನಿ, ಇದೊಂದು ಐತಿಹಾಸಿಕ ಬಂದ್. ಈ ಬಂದ್ ಗಂಭೀರವಾಗಿರಬೇಕು. ಮಂಡ್ಯ ರೈತರಿಗೆ ಸಂಪೂರ್ಣ ಬೆಂಬಲ.
ಯಾವುದೇ ಕಾರಣಕ್ಕೂ ಬಂದ್ ಆಗಲೇಬೇಕು. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಶಕ್ತಿ ಬರುತ್ತೆ, ಜನರಿಗೆ ಶಕ್ತಿ ಬರುತ್ತೆ. ಈಗಾಗಲೇ 2,000 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ಗೆ ಬೆಂಬಲ. ನೀರು ಸಿಕ್ಕಬಾರ್ದು, ಭದ್ರವಾಗಿ ಇಡೀ ರಾಮನಗರ ಜಿಲ್ಲೆ ಬಂದಾಗಿ ಕರ್ನಾಟಕದ ಬಂದ್ಗೆ ಬೆಂಬಲ ಸಿಕ್ಕಲೇಬೇಕು.